ನಿರೀಕ್ಷಿಸುತ್ತಿರುವ ಬಹುಭಾಷಾ ಕವಿಗೋಷ್ಠಿಯ ಕವಿ ಕಾವ್ಯ ಗಾಯನ ಕಾರ್ಯಕ್ರಮದತ್ತ ಹೋಗುತ್ತಿದ್ದೇವೆ. ನೇರವಾಗಿ ಕವಯಿತ್ರಿಯರಾದ ಶ್ರೀಮತಿ ಲಕ್ಷ್ಮೀ ವಿ ಭಟ್, ಶ್ರೀಮತಿ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ, ತಾರಾ ಲವೀನಾ ಫೆರ್ನಾಂಡಿಸ್, ಸಿಹಾನಾ ಬಿಎಂ ಇವರನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರ ವೇದಿಕೆಯತ್ತ ಕರೆತರಬೇಕಾಗಿ ವಿನಂತಿ. ಸಹೋದರಿಯರೇ, ಈ ಕವಿಗೋಷ್ಠಿ ನಿಮ್ಮದು, ಫಲಾನುಭವಿಗಳು ನಾವು. ಕುವಿಕು ಎಂಬ ಸಾಹಿತ್ಯ ನಾಮದ ತುಳು ಭಾಷೆಯಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡಿದ ಕುಶಾಲಾಕ್ಷಿ ವಿ ಕಣ್ವತೀರ್ಥ ಇವರು ನಮ್ಮೊಂದಿಗಿದ್ದಾರೆ. ಕನ್ನಡ ಭಾಷೆಯಲ್ಲಿ ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೃಷಿ ಮಾಡಿದ ಶ್ರೀಮತಿ ಲಕ್ಷ್ಮೀ ವಿ ಭಟ್ ಇವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಲವಿ ಗಂಜಿಮಠ ಇವರು ಕೊಂಕಣಿ ಸಾಹಿತ್ಯದಲ್ಲಿ ಬಹಳಷ್ಟು ಹೆಸರು ಮಾಡಿದ್ದಾರೆ. ಸಿಹಾನಾ ಬಿಎಂ ಇವರು ಬ್ಯಾರಿ ಭಾಷೆಯಲ್ಲಿ ಕಾವ್ಯ ರಚನೆ ಮಾಡಿದವರು ನಮ್ಮ ಜೊತೆಗಿದ್ದಾರೆ. ಇವರೆಲ್ಲರನ್ನೂ ವೀರರಾಣಿ ಹಬ್ಬಕೋತ್ಸವ ಸಮಿತಿ ಹಾಗೂ ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಸೋಮೇಶ್ವರ ಇದರ ವತಿಯಿಂದ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಿದ್ದೇನೆ. ಮೊದಲು ಕವಯಿತ್ರಿಯರು ಕವನ ವಾಚನ ಮಾಡಲಿಕ್ಕಿದ್ದಾರೆ. ಅದು ಆದ ನಂತರ ಗಾಯಕಿಯರು ಅದೇ ಕವನವನ್ನು ಹಾಡಲಿದ್ದಾರೆ. ಗಾಯನದಲ್ಲಿ ಸಹಕರಿಸಲಿದ್ದಾರೆ ಸುಮಧುರ ಕಂಠದ ಖ್ಯಾತ ಗಾಯಕಿ ಶ್ರೀಮತಿ ಮಲ್ಲಿಕಾ ಶೆಟ್ಟಿ. ಹಾಡುಗಳ ಹಲವಾರು ಧ್ವನಿ ಸುರುಳಿಗಳಿಗೆ ಧ್ವನಿಯಾದವರಿವರು ಕಲಾಭಿಮಾನಿಗಳ ಮನದಲ್ಲಿ ನಿಂತು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಮತ್ತೋರ್ವ ಗಾಯಕಿ ಲಿನೆಟ್ ಕ್ಯಾಸ್ಟಲಿನೋ ರಿಟೈರ್ಡ್ ಪೊಲೀಸ್ ಆಫೀಸರ್ ಆಗಿದ್ದು ಉತ್ತಮ ಕಾರ್ಯಕ್ರಮ ನಿರೂಪಕಿಯಾಗಿದ್ದಾರೆ ಹಾಗೂ ಸಮಾಜ ಸೇವಕಿಯಾಗಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಕೀಬೋರ್ಡ್ನಲ್ಲಿ ಸಹಕರಿಸುವವರು ಸತೀಶ್ ಚಿಲಿಂಬಿ, ಉತ್ತಮ ಕೀಬೋರ್ಡ್ ವಾದಕರು, ಉತ್ತಮ ರಾಗ ಸಂಯೋಜಕರು. ಇವರದ್ದೇ ಆದ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಇದೆ. ಸಂಗೀತ ಸಂಯೋಜನೆಯಲ್ಲಿ ಜನಮೆಚ್ಚುಗೆ ಪಡೆದವರಿವರು. ಮತ್ತು ತಬಲಾ ವಾದನದಲ್ಲಿ ಪ್ರಕಾಶ್ ಗಟ್ಟಿಯವರಿದ್ದಾರೆ. ಉತ್ತಮ ಸಂಗೀತ ನಿರ್ದೇಶಕರು, ರಾಗ ಸಂಯೋಜಕರು ಆಗಿರುವ ಇವರು ಒಬ್ಬ ಸಮಾಜ ಸೇವಕರು ಆಗಿದ್ದಾರೆ, ಸಂಗೀತ ಅಧ್ಯಾಪಕರಾಗಿದ್ದಾರೆ. ಪ್ರಕಾಶ್ ಮೆಲೋಡಿಸ್ ಎಂಬ ಸಂಸ್ಥೆಯನ್ನು ಹೊಂದಿದ್ದು ರಾಜ್ಯ ಹೊರ ರಾಜ್ಯಗಳಲ್ಲಿ ಯಶಸ್ವಿ ಕಾರ್ಯಕ್ರಮ ನೀಡಿ ಜನಮೆಚ್ಚುಗೆಯನ್ನು ಪಡೆದಿದ್ದಾರೆ. ಹಬ್ಬಕ ಉತ್ಸವ ಸಮಿತಿಗೆ ಯಾವತ್ತೂ ಪ್ರೋತ್ಸಾಹ ನೀಡುವವರಿವರು. ಈ ಗಾಯನ ತಂಡಕ್ಕೂ ಹಿಮ್ಮೇಳಕ್ಕೂ ಕವಿಗಳಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಂತರ ಮಲ್ಲಿಕಾ ಶೆಟ್ಟಿ ಗಾಯಕಿ, ಅವರು ಈ ಕವನವನ್ನು ಹಾಡ್ತಾರೆ. ಈಗ ಕವಯಿತ್ರಿಯ ಪರಿಚಯ ಮಾಡಲಿದ್ದಾರೆ ಶ್ರೀಮತಿ ಸ್ವಪ್ನ ಶೆಟ್ಟಿ. ಎಲ್ಲರಿಗೂ ನಮಸ್ತೆ. ಕವಯತ್ರಿ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಇವರನ್ನು ತಮ್ಮೆಲ್ಲರಿಗೂ ಪರಿಚಯಿಸಲು ಸಂತೋಷ ಪಡುತ್ತೇನೆ. ಖ್ಯಾತ ಸಾಹಿತಿಯಾದ ಇವರು ಡಿಪ್ಲೊಮೊ ಇನ್ ಫ್ಯಾಷನ್ ಡಿಸೈನ್ ಪಡೆದು ತುಳು ಸಂಕಲನ, ತುಳು ಕಾದಂಬರಿ, ತುಳು ವ್ಯಕ್ತಿ ಪರಿಚಯ ಕೃತಿ, ತುಳು ಕಿರುಲೇಖನ, ಕನ್ನಡದಿಂದ ತುಳುವಿಗೆ ಅನುವಾದಿತ ಕವನ ಸಂಕಲನ, ಕನ್ನಡದಿಂದ ತುಳುವಿಗೆ ಅನುವಾದಿತ ವೈದ್ಯಕೀಯ ಲೇಖನ, ಹೀಗೆ ಸುಮಾರು 11 ಕೃತಿಗಳು ಬಿಡುಗಡೆಗೊಂಡಿದೆ. ಹೇಳಲು ಸಂತೋಷವಾಗುತ್ತದೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಪ್ರಶಸ್ತಿ, ಫಣಿಯಾಡಿ ಪ್ರಶಸ್ತಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಕೇರಳ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿಗೆ ಪಾತ್ರರಾದವರು. ಇವರು ಕವಿಗೋಷ್ಠಿಯಲ್ಲಿ ನಮ್ಮೊಂದಿಗೆ ಇರುವುದು ಸಂತಸದ ವಿಚಾರ. ಅವರ ಭವಿಷ್ಯ ಉಜ್ವಲ ಆಗಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು. ತುಳುನಾಡದ ಪುಣ್ಯದ ಮಣ್ಣಗೆ ಪುಣ್ಯ ಪಾಡೊಂದು ಈ ಮಿತ್ತರ್ ಮೇಘ ಅಮೃತ ಸೋಮೇಶ್ವರನ ಅಂಚನೆ ಉಳ್ಳಾಲ ರಾಣಿ ಹಬ್ಬಕ್ಕ ಮಕ್ಕಳೇನ ಸುಗಿತೊಂದು ಇತ್ತೆ ಸಾಹಿತ್ಯ ಬೊಕ್ಕ ಅಮೃತ ಸೋಮೇಶ್ವರರು ಎಂಕ್ಲೆಗ್ ಸಾಹಿತ್ಯದ ಗುರುಂದೆ ಪನರಿ ಅಕಲು ಬಾನಲ ಭೂಮಿಲ ಇತ್ತಿಲೆಕ ಅಕ್ಲೆನ ಒಂಜಿ ಬಾಂಧವ್ಯ ಸಾಹಿತ್ಯ ಬೊಕ್ಕ ಅಮೃತ ಸೋಮೇಶ್ವರನ ಅಂಚಿನ ಬಾಂಧವ್ಯನ ಏತು ಮೋಕೆಯ ಪಂಡದು ಬಾನ ಬೊಕ್ಕ ಭೂಮಿಗೆ ದ ಹೊರಟು ಯಾನಿ ಈ ಕವಿತೆಯನ್ನು ಬರೆತೆ నేను ಇತ್ತ ಪನೊಂದುಲೆ. ಬಾನ ನಿಕ್ಕು ಪುಡಮಿ ಮಿತ್ತು ಏತು ಮೋಕೆಯ, ಬಾನ ನಿಕ್ಕು ಪುಡಮಿ ಮಿತ್ತು ಏತು ಮೋಕೆಯ, ಅರ್ಕದುಲ್ಲ ಕಡಲು ನಲ್ಪ ಏತು ದೂರಯ, ಅರ್ಕದುಲ್ಲ ಕಡಲು ನಲ್ಪ ಏತು ದೂರಯ, ಕಾಡು ಗುಡ್ಡೆ ಮಲೆತ ಮಿತ್ತು ನಿನ್ನ ಗೊಬ್ಬುಯ, ಕಾಡು ಗುಡ್ಡೆ ಮಲೆತ ಮಿತ್ತು ನಿನ್ನ ಗೊಬ್ಬಿಯ, ಹಸರು ಒಸರು ಉಸರು ಆಪಿ ನೀರ ಮೊಗಲಿಯ, ಹಸರು ಒಸರು ಉಸರು ಆಪಿ ನೀರ ಮೊಗಲಿಯ, ಬಾನ ನಿಕ್ಕು ಪುಡಮಿ ಮಿತ್ತು ಏತು ಮೋಕೆಯ, ಸುದೆಕ್ ಸಾದಿ ಪಂಡಿನೇರು ಕಡಲು ದಂಚಿಗು
ಸುದೆಕ್ ಸಾದಿ ಪಂಡಿನೇರು ಕಡಲ್ ದಂಚಿಗ್ ಸಿಕೆನೆ ಆದು ಆಜೊಡೊಂದು ಬಾನದಂಚಿಗ್ ಸಿಕೆನೆ ಆದು ಆಜೊಡೊಂದು ಬಾನದಂಚಿಗ್ ಮೈಂದು ಆದು ಬೂರೊಡೊಂದು ಪಜಿರ ಕನ್ನಿಗ್ ಮೈಂದು ಆದು ಬೂರೊಡೊಂದು ಪಜಿರ ಕನ್ನಿಗ್ ಪುಗೆನೆ ಆದು ಲಕ್ಕೊಡೊಂದು ಬೈತ ಮುಟ್ಟೆಗ್ ಪುಗೆನೆ ಆದು ಲಕ್ಕೊಡೊಂದು ಬೈತ ಮುಟ್ಟೆಗ್ ಬಾನ ನಿಕ್ ಪುಡಮಿ ಮಿತ್ ಏತು ಮೋಕೆಯ ಪಕ್ಕಿಗಾತ ಬೇಲಿದಾಂತಿ ಮಲ್ಲ ಬಿತ್ತಲು ಪಕ್ಕಿಗಾತ ಬೇಲಿದಾಂತಿ ಮಲ್ಲ ಬಿತ್ತಲು ಕಡಿರಂತಾಯೇ ಆತೆ ತೂಲ ಅವಲು ಒಕ್ಕೆಲು ಕಡಿರಂತಾಯೇ ಆತೆ ತೂಲ ಅವಲು ಒಕ್ಕೆಲು ಇರ್ಲ ನಲಿಕೆ ಪೇರ ಬೊಲಿಕೆ ಇಜ್ಜಿ ಕುರ್ತೆಲು ಇರ್ಲ ನಲಿಕೆ ಪೇರ ಬೊಲಿಕೆ ಇಜ್ಜಿ ಕುರ್ತೆಲು ಕರಿಯ ಸೀರೆ ಐತಮಂತ ಮೆನ್ಕು ಬೊಲ್ಲಿಲು ಕರಿಯ ಸೀರೆ ಐತಮಂತ ಮೆನ್ಕು ಬೊಲ್ಲಿಲು ಬಾನನಿಕ್ ಪುಡಮಿ ಮಿತ್ ಏತು ಮೋಕೆಯ ಅರ್ಕದುಲ್ಲ ಕಡಲ್ ನಲ್ಪ ಏತು ದೂರಯ ಸೊಲ್ಮೇಲು ಅವಕಾಶಗಾದ ನನವರ ಸೊಲ್ಮೇಲೆ ಧನ್ಯವಾದಗಳು. ಕವಯಿತ್ರಿ ಕುಶಾಲಾಕ್ಷಿ ವಿ ಕುಲಾಲ್, ಗಾಯಕಿ ಮಲ್ಲಿಕಾ ಶೆಟ್ಟಿ ಹಾಗೂ ಪರಿಚಯಿಸಿದ ಸ್ವಪ್ನ ಶೆಟ್ಟಿ ಅವರಿಗೆ ಕೃತಜ್ಞತೆಗಳು. ಮುಂದಿನ ಕವನ ವಾಚನ ಶ್ರೀಮತಿ ಲಕ್ಷ್ಮೀ ವಿ ಭಟ್ ತಲಂಚೇರಿ ಇವರಿಂದ. ಅತ್ಯಲ್ಪ ಸಮಯದಲ್ಲಿ ನಮ್ಮ ಕೇಳಿಕೆಯ ಮೇರೆಗೆ ಅಮೃತ ಸೋಮೇಶ್ವರರ ಬಗ್ಗೆಯೇ ಕವನ ರಚನೆ ಮಾಡಿದ್ದಾರೆ. ಇವರು ತಮ್ಮ ಕವನ ಪ್ರಸ್ತುತಪಡಿಸಿದ್ದಾರೆ. ಇವರ ಕವನವನ್ನು ಹಾಡುತ್ತಾರೆ ಮಲ್ಲಿಕಾ ಶೆಟ್ಟಿಯವರು ಹಾಗೂ ಪ್ರವೀಣ್ ಬಸ್ತಿಯವರು ಪರಿಚಯಿಸಲಿಕ್ಕಿದ್ದಾರೆ. ವೇದಿಕೆಯ ಮೇಲಿದ್ದಂತಹ ಎಲ್ಲ ಕವಯತ್ರಿಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಕವಯತ್ರಿ ಶ್ರೀಮತಿ ಲಕ್ಷ್ಮೀ ಭಟ್ ಇವರನ್ನು ತಮ್ಮೆಲ್ಲರಿಗೂ ಪರಿಚಯಿಸಲು ಸಂತೋಷವನ್ನು ಪಡ್ತಾ ಇದ್ದೇನೆ. ಖ್ಯಾತ ಸಾಹಿತ್ಯದ ಇವರು MA BS ವಿದ್ಯಾಭ್ಯಾಸವನ್ನು ಪಡೆದು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಕೆನಡಾ ಪ್ರೌಢಶಾಲೆಯಲ್ಲಿ ಕನ್ನಡ ಅಧ್ಯಾಪಕಿಯಾಗಿ 32 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಪಡೆದರು. ಮಕ್ಕಳ ಗೀತೆ, ಕವನ ಸಂಕಲನ, ಮುಕ್ತಕ ಸಂಕಲನ ಹೀಗೆ ಒಟ್ಟು 16 ಕೃತಿಗಳನ್ನು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂತಹ ಖ್ಯಾತಿ ಇವರದು. 2 ಕೃತಿಗಳ ಹಸ್ತಪ್ರತಿಗಳಿವೆ. ದಿನಪತ್ರಿಕೆ ಹಾಗೂ ಮಾಸಪತ್ರಿಕೆಗಳಲ್ಲಿ ಇವರ ಕವನಗಳು ಪ್ರಕಟವಾಗಿವೆ. ನಿರೂಪಕಿಯಾಗಿ, ಭಾಷಣಕಾರರಾಗಿ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಭಾಗವಹಿಸಿದ ಇವರು ಸ್ವರಚಿತ ಕವನಗಳು ಹಾಗೂ ಚಿಂತನಾ ಕಾರ್ಯಕ್ರಮಗಳು ಆಕಾಶವಾಣಿಯಲ್ಲಿ ಬಿತ್ತರಗೊಂಡಿವೆ. ಸುವರ್ಣ ಕನ್ನಡ ರತ್ನ,
ಪ್ರಶಸ್ತಿ, ಸಾಹಿತ್ಯ ದೀವಿಗೆ ಪ್ರಶಸ್ತಿ, ಸಾಹಿತ್ಯೋತ್ಸವ ಚೈತನ್ಯಶ್ರೀ ಪ್ರಶಸ್ತಿ, ಕವಿಶ್ರೇಷ್ಠ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿ ಪುರಸ್ಕಾರಗಳು ಪಾತ್ರರಾದ ಇವರು ಇವತ್ತಿನ ನಮ್ಮ ಈ ಕವಿಗೋಷ್ಠಿಯಲ್ಲಿ ನಮ್ಮೊಂದಿಗೆ ಇರುವುದು ಬಹಳ ಸಂತಸದ ವಿಚಾರ. ಇವರ ಭವಿಷ್ಯ ಉಜ್ವಲವಾಗದಿಂದ ಹಾರೈಕೆಯನ್ನು ನೀಡುತ್ತಾ ಈ ಒಂದು ಅಪ್ಪಕ್ಕ ಉತ್ಸವ ಸಮಿತಿಯಿಂದ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಹೃದಯ ಬಂಧುಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ಅಮೃತ ಸೋಮೇಶ್ವರರ ಬಗ್ಗೆ ಕವನ ವಾಚಿಸಲಿಕ್ಕೆ ಮತ್ತು ರಚಿಸಲಿಕ್ಕೆ ನನಗೆ ಸಿಕ್ಕಿದ ಒಂದು ಸುಯೋಗ ಎಂಬುದಾಗಿ ನಾನು ಭಾವಿಸ್ತೇನೆ. ಆದ್ದರಿಂದ ಅವಕಾಶಕ್ಕಾಗಿ ಅತ್ಯಂತ ಆಭಾರಿಯಾಗಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಸೋಮೇಶ್ವರದ ಕಣ್ಮಣಿ. ಈ ಸೋಮೇಶ್ವರದ ಕಣ್ಮಣಿ ಎನ್ನುವಂತಹ ಈ ರಚನೆಯನ್ನು ಭಾಮಿನಿ ಷಡ್ಪದಿ ಛಂದಸ್ಸಿನಲ್ಲಿ ನಾನು ಬರೆದಿರುತ್ತೇನೆ. ಕವನ ಇಂತಿದೆ: ಅಮೃತ ಸೋಮೇಶ್ವರರ ಬದುಕೆ ನಮಗೆ ಸ್ಫೂರ್ತಿಯ ಜ್ಞಾನ ದೀವಿಗೆ, ತಮವ ನೋಡಿಸಿ ಹರಡಿಬಿಟ್ಟರು ಕಲೆಯ ಕೌಶಲವ. ಅಮರರಾದರು ಬರೆಹ ಕ್ಷೇತ್ರದಿ, ಶಮನಗೈದರು ಜಗದ ನೋವನು, ದಮನವಾಯಿತು ಬವಣೆ ಸಾವಿರ ಮಾತಿನೋಘದಲ್ಲಿ. ಸಾಧು ಸಜ್ಜನ ಹೃದಯ ಸಂಪದ, ಹಾದಿ ತೋರಿದ ಗುರುವರೇಣ್ಯರು, ಜಾದು ಮಾಡುತ್ತಾ ಜನರ ಮನದಲ್ಲಿ ಚಿರವು ನೆಲೆಸಿದರು. ತೇದು ಬಿಟ್ಟರು ತನ್ನ ಬದುಕನು, ಮೋದದಿಂದಲೇ ಲೋಕದೊಳಿತಿಗೆ, ನಾದ ಹೊಮ್ಮಿತು ಸಪ್ತಸ್ವರ ಸುಜ್ಞಾನ ಕೇಳಿಯಲಿ. ಧವಳ ಕೀರ್ತಿಯ ಮೇರು ಪಂಡಿತ, ಭುವನದೆಲ್ಲೆಡೆ ಮೆಚ್ಚಿ ಪೊಗಳುವ, ಕವನ ಕಥೆಗಳು ಯಕ್ಷಗಾನದ ಸಂಗ ಮೇಳೈಸಿ. ಹವಿಸ ನಿತ್ತರು ಕಾವ್ಯ ಯಜ್ಞಕ್ಕೆ, ಭವಿತವೆಲ್ಲವ ಕಳೆದು ಮುದದಲ್ಲಿ, ಸವಿಯ ಸದ್ಗುಣ ತನ್ನ ಶಿಷ್ಯರ ಮೊಗದಿ ಕಾಣುತ್ತಲಿ. ತುಳುವ ನಾಡಿನ ಚೆಲುವ ಕಣ್ಮಣಿ, ಬೆಳೆದು ಬಾಳಿದ ಕಡಲ ತೀರಕ್ಕೆ, ಕಳೆಯು ಹೆಚ್ಚಿತು ಘನತೆ ವೆತ್ತಿಹ ಅಮೃತರಿಂದಾಗಿ. ಇಳೆಯ ಗಂಧವು ಪಸರಿಸಲೆಲ್ಲೆಡೆ, ಹಳೆಯ ನೆನಪನ್ನು ಮರಳಿ ತರುತ್ತಲಿ, ಬಲವು ಬಂದಿತು ತುಳುವ ಸಂಸ್ಕೃತಿ ಹರಡಿ ಬಿತ್ತರಕ್ಕೆ. ಭ್ರಮಣ ತಂಬುಲ ಕ್ಷೇತ್ರ ದರ್ಶನ, ಅಮರ ವಾಹಿನಿ ಯಕ್ಷ ವೈಭವ, ಮಮತೆಯಿಂದಲೇ ಧಾರೆ ಎರೆದರು ಸರಸತಿಯ ಪದಕ್ಕೆ. ವಿಮಲ ಚಿತ್ತದ ವಿನಯಶೀಲರು, ಸಮಯವಿತ್ತರು ಪರರ ಗೆಲುವಿಗೆ, ನಮನ ಸಲ್ಲಿಸುವ ನಾವು ವಿಭುಧರ ಪಾದಪಂಕಜಕ್ಕೆ. ಸೃಷ್ಟಿಕರ್ತರು ವಿಷ್ಣು ರುದ್ರರು, ಕಷ್ಟ ಹರಿಯಲು ನೆನೆಯ ಕೇಶವ, ದುಷ್ಟ ಶಕ್ತಿಯ ಮಟ್ಟ ಹಾಕುವ ಚಂದ್ರಶೇಖರನು. ಇಷ್ಟ ದೇವರ ಪೂಜೆಗೈಯುತ ತುಷ್ಟಿಯಿಂದಲೇ ಬೆರೆತು ಬಾಳಲಿ, ಮುಷ್ಟಿ ದಾನವ ನೀಡಿ ತೃಪ್ತಿಯ ಕಂಡ ಚೇತನರು. ಅವಕಾಶಕ್ಕಾಗಿ ಸರ್ವರಿಗೂ ಹೃತ್ಪೂರ್ವಕ ನಮನಗಳು. ಸೋಮೇಶ್ವರರ ಬದುಕೆ ನಮಗೆ ಸ್ಫೂರ್ತಿಯ ಜ್ಞಾನ ದೀವಿಗೆ,
ಕ್ಷೇತ್ರದಿ ಶಮನಗೈದರು ಜಗದ ಡೊಂಕನು ಧಮನವಾಯಿತು ಧವಣೆ ಸಾವಿರ ದಮನವಾಯಿತು ಧವಣೆ ಸಾವಿರ ಮಾತಿನೋಗದಲ್ಲಿ ಅಮೃತ ಸೋಮೇಶ್ವರರ ಬದುಕಿ ನಮಗೆ ಸ್ತುತಿಯ ಜ್ಞಾನ ದೇವಿಗೆ ತಮವ ನೋಡಿಸಿ ಹರಡಿ ಬಿಟ್ಟರು ಕಲೆಯ ಕೌಶಲವಾ ಕಲೆಯ ಕೌಶಲವಾ ಕೀರ್ತಿಯ ಮೇರು ಪಂಡಿತ ಭುವನದೆಲ್ಲೆಡೆ ಮೆಚ್ಚಿ ಪೊಗಳುವ ಕವನ ಕಥೆಗಳು ಯಕ್ಷಗಾನದ ಸಂಗ ಮೇಳೈಸಿ ಹವಿಸನಿದ್ದರು ಕಾವ್ಯ ಎದ್ದಗೆ ಭವಿತವೆಲ್ಲವ ಕಳೆದು ಮುದದಲ್ಲಿ ಸವಿಯ ಸದ್ಗುಣ ತನ್ನ ಶಿಷ್ಯರ ಮೊಗದಿ ಕಾಣುತ್ತಲೇ ಅಮೃತ ಸೋಮೇಶ್ವರರ ಬದುಕಿ ನಮಗೆ ಸ್ತುತಿಯ ಜ್ಞಾನ ದೇವಿಗೆ ತಮವ ನೋಡಿಸಿ ಹರಡಿ ಬಿಟ್ಟರು ಕಲೆಯ ಕೌಶಲವಾ ಕಲೆಯ ಕೌಶಲವಾ ತುಳುವ ನಾಡಿನ ಚೆಲುವ ಕಣ್ಮಣಿ ಬೆಳೆದು ಬಾಳಿದ ಕಡಲ ತೀರಕ್ಕೆ ಕಲೆಯು ಹೆಚ್ಚಿತು ಘನತೆ ವಿದ್ಯೆಯ ಅಮೃತರಿಂದಾಗಿ ಎಳೆಯ ಗಂಧವು ಪಸರಿಸೆಲ್ಲೆಡೆ ಹಳೆಯ ನೆನಪನು ಮರಳಿ ತರುತ್ತಲೇ ಬಲವು ಬಂದಿತು ತನ್ನುವ ಸಂಸ್ಕೃತಿ ಹರಡಿ ಬಿತ್ತರಗೆ ಅಮೃತ ಸೋಮೇಶ್ವರರ ಬದುಕಿ ನಮಗೆ ಸ್ಫೂರ್ತಿಯ ಜ್ಞಾನ ದೇವಿಗೆ ತಮವ ನೋಡಿಸಿ ಹರಡಿ ಬಿಟ್ಟರು ಕಲೆಯ ಕೌಶಲವಾ ಅಮೃತ ಸೋಮೇಶ್ವರರ ಬದುಕಿ ನಮಗೆ ಸ್ಫೂರ್ತಿಯ ಜ್ಞಾನ ದೇವಿಗೆ ತಮವ ನೋಡಿಸಿ ಹರಡಿ ಬಿಟ್ಟರು ಕಲೆಯ ಕೌಶಲವಾ ಕಲೆಯ ಕೌಶಲವಾ ಮಗದೊಮ್ಮೆ ಗಾಯನ ಮಾಡಿದ ಮಲ್ಲಿಕಾ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಕವಿ ಪರಿಚಯ ಮಾಡಿದ ಶ್ರೀ ಪ್ರವೀಣ್ ಬಸ್ತಿ ಹಾಗೂ ಶ್ರೀಮತಿ ಲಕ್ಷ್ಮಿ ಭಟ್ ಕವಯಿತ್ರಿ ಇವರಿಗೂ ಕೃತಜ್ಞತೆಗಳು. ಆರಾ ಲವೀನಾ ಫೆರ್ನಾಂಡಿಸ್ ತಮ್ಮ ಕವನ ಪ್ರಸ್ತುತಪಡಿಸಲಿದ್ದಾರೆ. ಇವರು ಸಹ ಅತ್ಯಲ್ಪ ಸಮಯದಲ್ಲಿ ಅಬ್ಬಕ್ಕ ಸಮಿತಿಯ ಕೋರಿಕೆಯ ಮೇರೆಗೆ ಅಮೃತರ ಬಗ್ಗೆ ಕವನ ರಚಿಸಿದ ಪ್ರತಿಭೆ. ವಾಚನದ ನಂತರ ಹಾಡುತ್ತಾರೆ ಲಿನೆಟ್ ಕ್ಯಾಸ್ಟಲಿನೋ. ಈಗ ಕವಿ ಪರಿಚಯ ಮಾಡಲಿದ್ದಾರೆ ಶ್ರೀಮತಿ ಆಶಾ ಗಟ್ಟಿ. ಎಲ್ಲರಿಗೂ ವಂದಿಸುತ್ತಾ ಸಾಹಿತಿ ತಾರಾ ಲವೀನಾ ಫೆರ್ನಾಂಡಿಸ್ ಇವರನ್ನು ಪರಿಚಯಿಸುವುದು ನನ್ನ ಭಾಗ್ಯ. ಲವಿ ಗಂಜಿಮಠ ಎಂಬ ಸಾಹಿತ್ಯ ನಾಮದಲ್ಲಿ ಇವರು ಕೊಂಕಣಿಯಲ್ಲಿ ಕಾದಂಬರಿ, ಕಿರುಕತೆ, ಕವನ, ಲೇಖನ, ವಿಡಂಬನೆ, ಅಂಕಣ ಇತ್ಯಾದಿ ಕ್ಷೇತ್ರದಲ್ಲಿ ಸಾಹಿತ್ಯ ಕೃಷಿ ಮಾಡಿದ್ದಾರೆ. ಈವರೆಗೆ 2 ಕಿರುಕತೆ, 2 ಕಾದಂಬರಿ ಕೃತಿಗಳು ಪ್ರಕಟಗೊಂಡಿವೆ. ಇವರ ಅನೇಕ ಬರಹಗಳು ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರಗೊಂಡಿದೆ. ಅನೇಕ ಪ್ರತಿಷ್ಠಿತ ಬೇಡಿಕೆಗಳಲ್ಲಿ ಕವಿತಾ ವಾಚನ ಹಾಗೂ ಪ್ರಬಂಧ ಮಂಡಿಸಿದ ಇವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಲ್ಲಿ ಗೌರವಿಸಲ್ಪಟ್ಟಿದ್ದಾರೆ. ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪ್ರಶಸ್ತಿ, ಉತ್ತಮ ಸಾಹಿತ್ಯ ಪ್ರಶಸ್ತಿ ಇತ್ಯಾದಿ ಪ್ರಮುಖವಾದವುಗಳು. ಇವರ ಲೇಖನಿಯಿಂದ ಇವರ ಬರಹಗಳು ಹೊರಹೊಮ್ಮಲಿ ಎಂದು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ವರಿಗೂ ನಮಸ್ಕಾರ. ಈ ನಾಡಿನ ಹೆಮ್ಮೆಯ ಕವಿಯಾದಂತಹ ಅಮೃತ ಸೋಮೇಶ್ವರರ ಬಗ್ಗೆ ಒಂದು ಕವನವನ್ನು ರಚಿಸಿ ಅದನ್ನು ಈ ಪ್ರತಿಷ್ಠಿತ ವೇದಿಕೆಯಲ್ಲಿ ವಾಚಿಸುವುದು ನನ್ನ ಸುಯೋಗ ಅಂತೇಳಿ ನಾನು ಭಾವಿಸ್ತೇನೆ. ಈ ಕವಿತೆ ಕೊಂಕಣಿ ಭಾಷೆಯಲ್ಲಿದೆ. ಇದರ ತಾತ್ಪರ್ಯ 2 ವಾಕ್ಯದಲ್ಲಿ ಹೇಳಿ ನಾನು ಕವಿತಾ ವಾಚನವನ್ನು ಪ್ರಾರಂಭಿಸ್ತೇನೆ.
ಈ ಮಣ್ಣಿನ ಸಂಸ್ಕೃತಿ, ಈ ಮಣ್ಣಿನ ಫಲಶ್ರುತಿಯನ್ನು ತಮ್ಮ ಸಾಹಿತ್ಯದ ಮೂಲಕ ಮಾತ್ರವಲ್ಲದೆ ತಮ್ಮ ಉದಾತ್ತವಾದಂತಹ ವ್ಯಕ್ತಿತ್ವದ ಮೂಲಕವೂ ಕೂಡ ಈ ನಾಡಿನ ಮಣ್ಣಿನಲ್ಲಿ ಅರೆದು ಅದನ್ನು ತುಂಬಿಸಿದವರು ಕವಿ ಅಮೃತ ಸೋಮೇಶ್ವರರು. ಅವರ ಹಿರಿಮೆಯನ್ನು ಕೆಲವೇ ಸಾಲುಗಳಲ್ಲಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಕವಿತೆಯ ಶೀರ್ಷಿಕೆ ಇದೆ ಅಪುಟ್ अमृत. अमृत उतरांचो रचनार्थू सोमेश्वराच्या कविराया मातये मोनी भरून परजळलेल्या साहित्याच्या दिव्या. अमृत उतरांचो रचनार्थू सोमेश्वराच्या कविराया मातये मोनी भरून परजळलेल्या साहित्याच्या दिव्या. तडी वाऱ्यान गायलेली गाना कवितांनी धरलोलो, लोकां मेरेचे सुख दुख उतरांनी बांधलोलो. संस्कृतेन रोयलेले भावपणाचे भी बेळ्ळें जावन पिकयलोलो. कानडी सोकवर साहित्याचे रतन करावळीचे माणिक जाल्लोलो. तुंसुतो सोमेश्वराच्या अमृत तुंसुतो. दर्या लारांच्या सुरांनी रेवडोन उतरां मोतयां गुंतलोलो. दुबळ्यांच्या दुखाक भरवशाच्या स्वप्नांक भोगना रंगांनी भरलोलो. हास्याचो वाळो चिंतपाचो दाळो बरपा वाटेर वतलोलो. वाचप्याच्या काळजां कोणशान जोळतो दिवो जावन अमर उरलोलो. तुंसुतो सोमेश्वराचें अमृत तुंसुतो. अमृताची धार जाल्लो तुजो ताळो, काळजाच्यो गडी उतरून परमळलोलो कोळो. तुजो सुवाद हजारो वर्सां उरतलो. कानडीच्या ह्या नाडांत तुजी कीर्त गाजयतलो. तुंसुतो सोमेश्वराच्या सुकरा सदांच आमर तूं. अमृताच्या ಬಂದ್ರ ಸದಾಂಸ್ ಅಮರ್ತು. ಎಲ್ಲರಿಗೂ ಧನ್ಯವಾದಗಳು. ಅವಕಾಶಕ್ಕಾಗಿ ವಂದನೆಗಳು.
बच्चे अमृत सुतो। ಕವಯಿತ್ರಿ ತಾರಾ ಲವೀನಾ ಫೆರ್ನಾಂಡಿಸ್, ಗಾಯನ ಮಾಡಿದ ಲಿನೆಟ್ ಕ್ಯಾಸ್ಟಲಿನೋ ಹಾಗೂ ಕವಿ ಪರಿಚಯ ಮಾಡಿದ ಶ್ರೀಮತಿ ಆಶಾ ಗಟ್ಟಿ ಅವರಿಗೆ ಧನ್ಯವಾದಗಳು. ಮುಂದೆ ಕವನ ವಾಚನ ಮಾಡಲಿರುವವರು ಸಿಹಾನಾ BM. ತಮ್ಮ ಮನೆಯ ಅನಾನುಕೂಲದ ಪರಿಸ್ಥಿತಿಯಲ್ಲಿಯೂ ಅಮೃತರ ಬಗ್ಗೆ ಹೊಸ ಕವನವನ್ನು ರಚಿಸಿದ್ದಾರೆ. ಇವರು ತಮ್ಮ ಕವನ ಪ್ರಸ್ತುತಪಡಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಇವರ ಪರಿಚಯವನ್ನು ಅನುಪಮಾ ಜಯರಾಜ್ ಮಾಡಲಿದ್ದಾರೆ. ಕೊನೆಗೆ ಗಾಯನದಲ್ಲಿ ಸಹಕರಿಸುವವರು ಮಲ್ಲಿಕಾ ಶೆಟ್ಟಿ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಕವಯತ್ರಿಗಳಿಗೂ ವಂದಿಸುತ್ತಾ, ಮುಂಭಾಗದಲ್ಲಿರುವ ಎಲ್ಲ ಹಬ್ಬಕ್ಕ ಅಭಿಮಾನಿಗಳು ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ, ಈ ಒಂದು ಬ್ಯಾರಿ ಭಾಷೆಯ ಕವನವನ್ನು ವಾಚನ ಮಾಡಲಿಕ್ಕಿದ್ದಾರೆ ಶ್ರೀಮತಿ ಸಿಹಾನಾ BM. ಇವರ ವ್ಯಕ್ತಿ ಪರಿಚಯವನ್ನು ನಾನು ನಿಮ್ಮ ಮುಂದೆ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಸಿಹಾನಾ BM ಇವರು ಕವಯತ್ರಿ, ಲೇಖಕಿ, ಅಂಕಣ ಬರಹಗಾರತಿ, ವಿಮರ್ಶಕಿ, ವಾಗ್ಮಿ, ನಿರೂಪಕಿ, ಉಪನ್ಯಾಸಕಿ, ಪತ್ರಕರ್ತೆ ಹಾಗೂ ಸಮಾಜ ಸೇವಕಿ. ಇವರ ಊರು ಉಳ್ಳಾಳ ಮುಕ್ಕಚ್ಚೇರಿ. ಇವರ ವಿದ್ಯಾರ್ಹತೆ 10ನೇ ತರಗತಿಯವರೆಗೆ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆ ಉಪ್ಪಿನಂಗಡಿಯಲ್ಲಿ, ನಂತರ ಕ್ಯಾಲಿಕಟ್ ಯೂನಿವರ್ಸಿಟಿಯಲ್ಲಿ ಪ್ರೀ ಡಿಗ್ರಿ ಅರೇಬಿಕ್ ಆಪ್ಷನಲ್ ಕೋರ್ಸ್ ಅದನ್ನು ಕೂಡ ಕಲ್ತಿದ್ದಾರೆ. ಟೀಚರ್ಸ್ ಓರಿಯೆಂಟೇಷನ್ ಕೋರ್ಸ್ ಕೂಡ, ಅರೇಬಿಕ್ ಟೀಚರ್ಸ್ ಎಂಪವರ್ಮೆಂಟ್ ಕೋರ್ಸ್ ಕೂಡ ಕಲ್ತಿದ್ದಾರೆ. ಇವರ ಹುದ್ದೆ 3 ವರ್ಷ ಅಲ್ ಫುರ್ಖಾನ್ ಇನ್ಸ್ಟಿಟ್ಯೂಟ್ ಮತ್ತು 7 ವರ್ಷ ಈರಾ ಮಹಿಳಾ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೀಗ ಇವರು ಪತ್ರಕರ್ತೆಯಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಇವರು ಕರ್ನಾಟಕ ರಾಜ್ಯ ಮಹಿಳಾ ಸಾಹಿತ್ಯ ಪರಿಷತ್ ಉಳ್ಳಾಳ ಇದರ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅಖಿಲ ಭಾರತ ಬ್ಯಾರಿ ಸಾಹಿತ್ಯ ಪರಿಷತ್ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. 30ಕ್ಕೂ ಹೆಚ್ಚು ಬಾರಿ ಬ್ಯಾರಿ ಮತ್ತು ಕನ್ನಡ ಭಾಷೆಯ ಕವಿಗೋಷ್ಠಿಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಇವರ ಕೃತಿ ಶ್ವೇತ ಪಾರಿವಾಳ ಕವನ ಸಂಕಲನದ ಚೊಚ್ಚಲ ಕೃತಿ ಅಂತಾರಾಷ್ಟ್ರೀಯ ಶಾರ್ಜಾ ಪುಸ್ತಕ ಮೇಳದಲ್ಲಿ ಬಿಡುಗಡೆಯಾಗಿದೆ ಕಳೆದ ನವೆಂಬರ್ ತಿಂಗಳಲ್ಲಿ. ಇವರಿಗೆ ಸಂದ ಪ್ರಶಸ್ತಿಗಳು, ನನ್ನ ಕೃತಿ ಶ್ವೇತ ಪಾರಿವಾಳಕ್ಕೆ ಅಂತಾರಾಜ್ಯ ಮಟ್ಟದ ಪ್ರತಿಷ್ಠಿತ ಕನ್ನಡ ಪಯಸ್ವಿನಿ ಅಚೀವ್ಮೆಂಟ್ ಅವಾರ್ಡ್ ಸಿಕ್ಕಿದೆ ಮತ್ತು ಕಾವ್ಯ ಪ್ರಶಸ್ತಿ ಕೂಡ ಇವರಿಗೆ ದೊರಕಿದೆ. ಕರ್ನಾಟಕ ಸರ್ಕಾರದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಯಕಾರಿ ಮಂಡಳಿ ಬೆಂಗಳೂರು ಇದರ ವತಿಯಿಂದ 2000ಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿಗೆ RPL ತರಬೇತುದಾರರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಕೇರಳದ ಪಟ್ಟಾಭಿ ನೀಲಕಂಠ ಸಂಸ್ಕೃತ ಯೂನಿವರ್ಸಿಟಿ ಆಯೋಜಿಸಿದ ಕವನಗಳೊಡೆ ಕಾರ್ನಿವಲ್ ಉತ್ಸವದಲ್ಲಿ ಬ್ಯಾರಿ ಭಾಷೆಯ 5 ಕವನಗಳು ಮಲಯಾಳಂ ಭಾಷೆಗೆ ಅನುವಾದಿಸಲ್ಪಟ್ಟಿದೆ. ಕೇರಳ ಸರ್ಕಾರಕ್ಕೆ ತಲುಪಿಸುವ ದೌತ್ಯವನ್ನು ನೀಲಕಂಠ ಯೂನಿವರ್ಸಿಟಿಗೆ ವಹಿಸಿ ಬ್ಯಾರಿ ಭಾಷೆಗೆ ಮೈಲುಗಲ್ಲನ್ನು ಸ್ಥಾಪಿಸಿದ್ದಾರೆ. ಇವರು ಚುಟುಕು ಯೋಗಾಚಾರ್ಯ MGR RS ಸಂಪಾದಕತ್ವದಲ್ಲಿ ಬಿಡುಗಡೆಗೊಂಡ ಅಭಿನವ ಸಾಮ್ರಾಟ ಪುನೀತ್ ರಾಜ್ಕುಮಾರ್ ಚುಟುಕುಗಳನ್ನು ರಚಿಸಿದ್ದಾರೆ. ಹಲವಾರು ಚುಟುಕುಗಳು ಕೂಡ ಈಗಾಗಲೇ ಪ್ರಕಟಗೊಂಡಿದೆ. ಇವರು ಈಗ ನಮ್ಮ ವೇದಿಕೆಯ ಮುಂದೆ ಬ್ಯಾರಿ ಕವನವನ್ನು ವಾಚಿಸಲಿಕ್ಕಿದ್ದಾರೆ. ಅಮೃತ ಸೋಮೇಶ್ವರ ಸಂಸ್ಮರಣಾ ಕಾರ್ಯಕ್ರಮಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಸರ್ವರಿಗೂ ವಂದನೆಗಳು. ಸೌಹಾರ್ದತೆಯ ನದಿದಂಡೆಯಾದ ಉಳ್ಳಾಳ ಕನ್ನಡ, ತುಳು, ಬ್ಯಾರಿ, ಕೊಂಕಣಿ ಭಾಷೆಗಳ ಸಂಗಮ. ಹಾಗಾಗಿ ಈ ಬ್ಯಾರಿ ಭಾಷೆ ಇದು ಅರ್ಥವಾಗಬಹುದು ಎಂಬ ನಂಬಿಕೆಯಿಂದ ನನ್ನ ಕವನವನ್ನು ವಾಚಿಸುತ್ತಿದ್ದೇನೆ. ಈ ಕವನದ ತಾತ್ಪರ್ಯ ಏನೆಂದರೆ, ಅಮೃತ ಸೋಮೇಶ್ವರರು ಅವರು ಬರೀ ಸಾಹಿತಿ ಮಾತ್ರ ಅಲ್ಲ, ಸೌಹಾರ್ದತೆಯ ತೇರು ಅವರು. ಅವರ ಕವಿತೆಗಳಾಗಲಿ ಅವರ ಸಾಹಿತ್ಯ ಆಗಲಿ ಸೌಹಾರ್ದತೆಯನ್ನೇ ಬೆಸೆದುಕೊಂಡು ಬಂದಿದೆ. ಹಾಗಾಗಿ ಅವರ ಜೀವನವನ್ನು ಮತ್ತು ಅವರ ಕೃತಿಗಳನ್ನು ಕವನದ ಮೂಲಕ ಬರಹದಲ್ಲಿ ಅಕ್ಷರ ರೂಪಕ್ಕೆ ಇಳಿಸಿ ನಿಮ್ಮ ಮುಂದೆ ವಾಚಿಸಲು ಇಚ್ಛಿಸುತ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಉಳ್ಳಾಳತೆ ಬೆಲ್ಕಿರಿ. ಉಳ್ಳಾಳದ ಬೆಳಕು. ನೇತ್ರಾವತಿ ಪೊಲೆರೆ ಕರೆಲು ಪಿರ್ಸಪಾಡು ಒರ್ಮೆಪ್ಪಾಡುರು. ನೇತ್ರಾವತಿ ಪೊಲೆರೆ ಕರೆಲು ಪಿರ್ಸಪಾಡು ಒರ್ಮೆಪ್ಪಾಡುರು. ಕಲ್ಬು ನೊರ್ಞಂ ಸೌಹಾರ್ದತೆ ಉಳ್ಳಾಳ ರಾಯತ್ತು ஒரு ಬೆಲ್ಕಿರಿ ಅಮೃತ ಸೋಮೇಶ್ವರ.
ಕಲ್ಬನೊರഞ്ഞു ಸೌಹಾರ್ದತೆ ಉಳ್ಳಾಳ ರಾಯತ್ತುಲೋರು ಬೆಲ್ಕಿರಿ ಅಮೃತ ಸೋಮೇಶ್ವರ ನಡಕುರು ವಿಶ್ವಕೋಶ ಪೇರು ಇಯಲು ಹಿಂದೂ ಮುಸ್ಲಿಂ ನಸ್ರಾಣಿ ಜೈನ ಎಲ್ಲರೇ ಪಿರ್ಸತ್ತೆ ನಲ್ಮೆರೆ ನೆನಲು ಇಯಲು ಎಲ್ಲರೇ ಪಿರ್ಸತ್ತೆ ನಲ್ಮೆರೆ ನೆನಲು ಸಾಹಿತ್ಯ ಸಾಮಾಜಿಕತೆ ಕಡಲು ರಾಯತ್ತುಲೋರು ಬೆಲ್ಚ ಅದು ಮಾಯ್ಕರು ಚಿಮ್ಮೆರೆ ರಾಯತ್ತುಲೋರು ಬೆಲ್ಚ ಅದು ಮಾಯ್ಕರು ಚಿಮ್ಮೆರೆ ಬೆಳ್ಚತ್ತೆ ಮೇಲು ಬೆಲ್ಚ ಅದೇ ಅಮೃತ ಸೋಮೇಶ್ವರ ಕನ್ನಡ ತುಳು ಸಾಹಿತ್ಯ ಸಂಗಮೆ ತುಳು ರಾಯತೆ ಸಂಸ್ಕೃತಿ ಕಲೆರೆ ಪೆರುಮೆ ಕನ್ನಡ ತುಳು ಸಾಹಿತ್ಯತೆ ಸಂಗಮೆ ತುಳು ರಾಯತೆ ಸಂಸ್ಕೃತಿ ಕಲರೆ ಸಂಗಮೆ ಎಲೆಗಿಳಿ ಕತೆಂಗಲೆ ಗೊಂಚಲಿಲು ನೇನಿರು ಪಿರ್ಸತ್ತೆ ಪೂಂಗಲೆ ಎಲೆಗಿಳಿ ಕತೆಂಗಲೆ ಗೊಂಚಲಿಲು ನೇನಿರು ಪಿರ್ಸತ್ತೆ ಪೂಂಗಲೆ ತಂಬಿಲ ರಾಯರಾವುತೆ ನಾಟಕಂಗ ಸಾಹಿತ್ಯ ಅಕಾಡೆಮಿ ರಾಜ್ಯೋತ್ಸವ ಪ್ರಶಸ್ತಿ ಇದರೊಟ್ಟಿಗೆ ಅದೆತ್ತರ ಪೆರುಮರೆ ಗೇಲು ಪ್ರಶಸ್ತಿಗ ಸಾಹಿತ್ಯ ಅಕಾಡೆಮಿ ರಾಜ್ಯೋತ್ಸವ ಪ್ರಶಸ್ತಿ ಅದರೊಟ್ಟಿಗೆ ಅದೆತ್ತರ ಪೆರುಮೆರೆ ಗೇಲುರೆ ಪ್ರಶಸ್ತಿಗ ನೇತ್ರಾವತಿ ಪೊಲೆರೆ ಕರೆಲು ಪಿರ್ಸಪ್ಪಾಡು ಒರ್ಮೆ ಪಾಡುರು ನೇತ್ರಾವತಿ ಪೊಲೆರೆ ಕರೆಲು ಪಿರ್ಸಪ್ಪಾಡು ಒರ್ಮೆ ಪಾಡುರು ಕಲ್ಬು ನೊರഞ്ഞು ಸೌಹಾರ್ದತೆ ಉಳ್ಳಾಲ ರಾಯತ್ತುಲೋರು ಬೆಲ್ಕಿರಿ ಅಮೃತ ಸೋಮೇಶ್ವರ ಉಳ್ಳಾಲ ರಾಯತ್ತುವರು ಬೆಲ್ಕಿರಿ ಅಮೃತ ಸೋಮೇಶ್ವರ ಸುಂದರ ಅವಕಾಶ ಒದಗಿಸಿದ ಹಬ್ಬಕ್ಕೋತ್ಸವ ಸಮಿತಿಗೂ ಕಾರ್ಯಕ್ರಮ ಆಯೋಜಕರಿಗೂ ಪರಿಜ್ಞಾನ ಶಿಕ್ಷಣ ಸಂಸ್ಥೆಗೂ ಆಹ್ವಾನಿಸಿದ ರತ್ನಾವತಿ ಮೇಡಮ್ರವರಿಗೂ ಹಾಗೂ ನನ್ನ ಕವನಕ್ಕೆ ಗಾನ ಸಂಯೋಜಿಸಿದ ಗಾಯಕರಿಗೂ ಹೃದಯ ತುಂಬಿದ ಧನ್ಯವಾದಗಳು. நேத்ராவதி பொலிரும் கரலு பிர்சப்பாடு வரும்மை பாடு பிர்சனரஞ்ச கல்புரும் உள்ளால் தின்னோ வெல்கிரி பிர்சனரஞ்ச கல்புரும் உள்ளால் தின்னோ வெல்கிரி நேத்ராவதி பொலிரும் கரலு பிர்சப்பாடு வரும்மை பாடு பிர்சனரஞ்ச கல்புரும் உள்ளால் தின்னோ வெல்கிரி பிர்சனரஞ்ச கல்புரும் உள்ளால் தின்னோ வெல்கிரி ಅಮೃತ ಸೋಮೇಶ್ವರ ಅಮೃತ ಸೋಮೇಶ್ವರ ಅಮೃತ ಸೋಮೇಶ್ವರ ಅಮೃತ ಸೋಮೇಶ್ವರ ಕನ್ನಡ ತುಳು ಕಾವ್ಯ ಸಂಗಮ ತುಳುನಾಡುರು ಕಲಿರೋ ಜಂಗಮ ಎಲೆಗಿಳಿ
ಸೋಮೇಶ್ವರ ಅಮೃತ ಸೋಮೇಶ್ವರ. ವಿದ್ಯಾರ್ಥಿಗಳು ಚೆನ್ನಾಗಿದ್ರೆ ಒಂದು ಕರತಾಡನ ಮಾಡಿ ಜೋರಾಗಿ. ಈಗ ವೇದಿಕೆಯಲ್ಲಿರುವ ಕವಯತ್ರಿಯರಿಗೆ ಹಾಗೂ ಗಾಯನ ಮಾಡಿದವರಿಗೆ, ಹಿನ್ನೆಲೆ ಗಾಯಕರಿಗೆಲ್ಲ ಸ್ಮರಣಿಕೆಯನ್ನು ನೀಡಿ ಅದೇ ರೀತಿ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸುವ ಸಮಯ. ದೇವಕ್ಕೆ ಅರುಳಲ್. ಉತ್ಸವ ಸಮಿತಿ ಇವರೆಲ್ಲ ಪದಾಧಿಕಾರಿಗಳು ಒಂದೇ ಮಾತಿನಲ್ಲಿ ಧನ್ಯವಾದಗಳು ತಿಳಿಸುತ್ತೇನೆ. ಅದೇ ರೀತಿ ಈ ನಮ್ಮ ವೇದಿಕೆಗೆ ಆಗಮಿಸಿ ವೇದಿಕೆ ಪಾವನಗೊಳಿಸಿದಂಥ ಎಲ್ಲ ಗಣ್ಯ ಅತಿಥಿಗಳಿಗೂ, ಅದೇ ರೀತಿ ಕವಿಗೋಷ್ಠಿಯಲ್ಲಿ ಕವಿತಾ ವಾಚನ ಮಾಡಿದವರಿಗೂ ಆಡಿದವರಿಗೂ ಒಟ್ಟಿನಲ್ಲಿ ಈ ಒಂದು ಅರ್ಧ ದಿನವನ್ನು ನಮ್ಮೆಲ್ಲರಿಗೂ ಸಂತೋಷದಾಯಕವಾಗಿ ನಮಗೂ ನಮ್ಮ ವಿದ್ಯಾರ್ಥಿಗಳೆಲ್ಲರಿಗೂ ಸಹ ಈ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಪ್ರತಿಯೊಬ್ಬರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು ತಿಳಿಸುತ್ತೇನೆ.